Dear students, welcome back to my channel. So before entering into the drawbacks of Coulomb's law, so I would like to tell you one example, which is a conceptual one. See, here is a question. In the above example, which charge exerts more force on the other? So it is quite common that, so 40 microcoulomb and 4 microcoulomb. These are two charges separated by a small distance, 3 meters. See, everybody thinks that, so 40 microcoulomb charge will exert more force on the 4 microcoulomb charge like that, because its magnitude is more compared to its magnitude. But it is not so. Let me tell you. So actually the answer for this is, both the charges exert the same force on the other. I will show you how. See. First one. What is the force exerted by this 40 microcoulomb on this 4 microcoulomb? It means force on the charge at B due to the charge at A. A ಹತ್ರ ಇರುವಂತ ಚಾರ್ಜ್ ಬಿ ಹತ್ರ ಇರುವಂತ ಒಂದು ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡುತ್ತೆ ಅಂದ್ರೆ ಇಟ್ ಈಸ್ ಗಿವನ್ ಬೈ FBA is equal to 9 into 10 power 9 QB QA divided by BA whole square, which is given by our Coulomb's law. Okay, 9 into 10 power 9 ಅನ್ನೋದು ಡೈರೆಕ್ಟ್ ಆಗಿ ಬರ್ತಿದ್ದೀನಿ, that is 1/4 by epsilon naught value. ಏನು ಕೊಟ್ಟಿಲ್ಲ ಅಂದ್ರೆ ಈ ಎರಡು ಚಾರ್ಜಸ್ ವಾಕ್ಯೂಮ್ ಅಲ್ಲಿ ಇದೆ ಅಥವಾ ಏರ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆ ಫೈನ್. ಸಿ ಐ ಆಮ್ ಸಾಲ್ವಿಂಗ್ ದಿಸ್ 9 into 10 power 9 QB ಬಿ ಹತ್ರ ಇರುವಂತ ಒಂದು ಚಾರ್ಜ್ ಅದರ ಮ್ಯಾಗ್ನಿಟ್ಯೂಡ್, ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೋಬೇಕು. ಕೂಲಂಬ್ಸ್ ಲಾ ನಲ್ಲಿ ಹೇಳುತ್ತೆ ಏನಪ್ಪ, ಕೂಲಂಬ್ಸ್ ಲಾ ಹೇಳುತ್ತೆ ಫೋರ್ಸ್ ಬಿಟ್ವೀನ್ ಎನಿ ಟೂ ಚಾರ್ಜಸ್, ಸ್ಟಾಟಿಕ್ ಚಾರ್ಜಸ್, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದೇರ್ ಚಾರ್ಜಸ್ ಅಷ್ಟೇ, ಬರೀ ಮ್ಯಾಗ್ನಿಟ್ಯೂಡ್ಸ್ ಮಾತ್ರ ತಗೋಬೇಕು. ಓಕೆ, QB 4 ಮೈಕ್ರೋ ಅಂದ್ರೆ 10 ಪವರ್ -6 ಇಂಟು QA ಎ ಹತ್ರ ಇರುವಂತ ಚಾರ್ಜ್ 40 into 10 power -6 all divided by BA whole square. B ಇಂದ A ಇರುವಂತ ಡಿಸ್ಟೆನ್ಸ್ 3 ಸ್ಕ್ವೇರ್ ಮಾಡಿದ್ರೆ ಏನು ಬರುತ್ತೆ, 9 ಬರುತ್ತೆ. ಡೈರೆಕ್ಟ್ ಆಗಿ 9 ಅನ್ನ ಬರೀತೀನಿ. ಈ 9 ಕ್ಯಾನ್ಸಲ್ ಆಗುತ್ತೆ. ಸೊ 40 into 4 ಎಷ್ಟು, 160 into 10 power -6 10 power -6 10 power -12 ಅಲ್ಲಿ ಪ್ಲಸ್ 9 ಹೋದ್ರೆ 10 power -3. ಸೊ ನ್ಯೂಟನ್. ಇದು ಫೋರ್ಸ್ exerted by that 40 microcoulomb on this 4 microcoulomb. ಸೊ ಇದನ್ನ FBA ಅಂತ ಕರೆದಿದ್ದೀನಿ. ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು ಆಕ್ಚುಲಿ. ಸೊ ಲಾಸ್ಟ್ ಕ್ಲಾಸ್ ನಲ್ಲಿ ನಾನೇ ಹೇಳಿದ್ದೆ ಕೂಲಂಬ್ಸ್ ಲಾ ಬೇಸ್ ನ್ಯೂಟನ್ಸ್ ಥರ್ಡ್ ಲಾ ಅಂತ. ಇದು ಆಕ್ಷನ್ ಆದ್ರೆ ಇನ್ನೊಂದು ರಿಯಾಕ್ಷನ್ ಆಗಿರುತ್ತೆ. ಮ್ಯಾಗ್ನಿಟ್ಯೂಡ್ ನಲ್ಲಿ ಈಕ್ವಲ್ ಬಟ್ ಡೈರೆಕ್ಷನ್ ಅಲ್ಲಿ ಆಪೋಸಿಟ್ ಹಂಗೂ ಹೇಳ್ಬೋದು, ಬಟ್ ನಾನು ಕನ್ಫರ್ಮೇಶನ್ ಕೊಡ್ತೀನಿ. ಓಕೆ ಫೈನ್. ಸಿ ಎರಡನೇ, the force on the charge at A due to the charge at B. A ಹತ್ರ ಇರುವಂತಹ ಒಂದು ಚಾರ್ಜ್ ಮೇಲೆ B ಹತ್ರ ಇರುವಂತಹ ಒಂದು ಚಾರ್ಜ್ ಎಷ್ಟು ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೆ, that is FAB is equal to 9 into 10 power 9 QA QB divided by AB whole square. Okay, ಇದು 9 into 10 power 9 ಹಾಗೆ ಬರೀತೀನಿ. QA A ಹತ್ರ ಇರುವಂತ ಒಂದು ಚಾರ್ಜ್ 40 into 10 power -6, B ಹತ್ರ ಇರುವಂತ ಚಾರ್ಜ್ 4 into 10 power -6 divided by AB whole square ಅಂತಂದ್ರೆ 3 ಸ್ಕ್ವೇರ್ 9. ಅಗೈನ್ 9 ಕ್ಯಾನ್ಸಲ್ಸ್ ನೋಡಿ, ಸೇಮ್. ಹಾಗಾಗಿ ಇದು ಸಹ ಅಷ್ಟೇ 160 into 10 power -3 ನ್ಯೂಟನ್ ಬರುತ್ತೆ. ಏನಿದರರ್ಥ, ಮ್ಯಾಗ್ನಿಟ್ಯೂಡ್ ಆಫ್ FAB is equal to ಮ್ಯಾಗ್ನಿಟ್ಯೂಡ್ ಆಫ್ FBA. ಬಟ್ ಎರಡೂ ಡೈರೆಕ್ಷನ್ ಅಲ್ಲಿ ಮಾತ್ರ ಡಿಫರೆಂಟ್ ಇರುತ್ತೆ. ಗೊತ್ತಾಯ್ತಲ್ಲ? ಸೊ ಹೀಗೆ ಒಂದು ಕ್ವಶನ್ ರೈಸ್ ಆಗ್ಬೋದು ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ. ಸೊ ಏನಂತ ಕೇಳ್ತಾರಪ್ಪ ಅಂತಂದ್ರೆ
So when two charges 40 microcoulomb and 4 microcoulomb are separated by a distance of 3 meter, in A, which charge experiences the more force? ಅಥವಾ which charge exerts the more force on the other? ಈ ತರ ಏನಾದರೂ ಕ್ವಶನ್ ಬಂದ್ರೆ ಇದನ್ನೆಲ್ಲ ಸಾಲ್ವ್ ಮಾಡ್ತಾ ಕೂತ್ಕೋಬಾರ್ದು. ಸೊ ಡೈರೆಕ್ಟ್ ಆಗಿ ಆನ್ಸರ್ ಹೇಳಬೇಕಾಗುತ್ತೆ. both the charges exert the same force on the other, ಅಥವಾ both the charges experience the same force ಅಂತ ಬರೀಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಓಕೆ ಫೈನ್. ಇನ್ನೊಂದು ವಿಷಯ ಹೇಳ್ತೀನಿ, ಅದನ್ನ ಬೇಕಾದ್ರೆ ನೀವು ನೋಟ್ ಅಲ್ಲಿ ಬರ್ಕೋಬಹುದು. ಏನಪ್ಪಾ ಅಂದ್ರೆ, ಈಗ ಕೂಲಂಬ್ಸ್ ಲಾ ಹೇಳುತ್ತೆ force between any two static charges is equal to 1 by 4 pi epsilon naught into q1 q2 divided by r square ಅಂತ ಅಂದ್ಬಿಟ್ಟು. ಇಲ್ಲಿ ಸಪೋಸ್ ನಾನು ಏನಾದರೂ ಬಿಟ್ವೀನ್ ಟೂ ಚಾರ್ಜಸ್ ಇರುವಂತಹ ಡಿಸ್ಟೆನ್ಸ್ ಅನ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಿದ್ದೀನಿ, ಯಾವುದೋ ಒಂದು ವಾಕ್ಯೂಮ್ ಮೀಡಿಯಂನೇ ತಗೊಂಡಿದ್ದೀನಿ, ಬೇರೆ ಯಾವ ಮೀಡಿಯಂಗೂ ಹೋಗ್ತಾ ಇಲ್ಲ ಅಂತಂದ್ರೆ ನೋಡಿ f is directly proportional to q1 q2 ಆಯ್ತು. ಇಲ್ಲಿ ಗೊತ್ತಿರಲಿ ನಿಮಗೆ, ಒಂದು ನೋಟ್ ಆಗಿ ಹೇಳ್ತೀನಿ, ನೋಟ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಮೊದಲನೇದು, ಇಫ್ ದ ಪ್ರಾಡಕ್ಟ್ q1 q2 is greater than 0, what type of force is there between two charges? Greater than 0 ಅಂದ್ರೆ ಅರ್ಥ ಏನು? ಪಾಸಿಟಿವ್ ಅಂತ, ಹೌದಲ್ವಾ? ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಹಾಗಾಗಿ q1 q2 ಎರಡು ಮೈನಸ್ ಆಗಿರಬೇಕು ಅಥವಾ q1 q2 ಎರಡು ಪ್ಲಸ್ ಆಗಿರಬೇಕು. ಆಗ ಮಾತ್ರ ದ ಪ್ರಾಡಕ್ಟ್ ಆಫ್ q1 and q2 becomes greater than 0, that is ಪಾಸಿಟಿವ್ ಆಗುತ್ತೆ. therefore q1 q2 ಪ್ರಾಡಕ್ಟ್ 0 ಗಿಂತ ಜಾಸ್ತಿ ಇದ್ರೆ ಎಂತ ಫೋರ್ಸ್ ಬರುತ್ತೆ ಅವುಗಳ ಮಧ್ಯೆ? ರಿಪಲ್ಸಿವ್. ಕರೆಕ್ಟಾ? ಅದೇ ತರ if the product q1 q2 is less than 0 ಅಂದ್ರೆ ಅರ್ಥ ಏನು? ನೆಗೆಟಿವ್ ಅಂತ. ನೆಗೆಟಿವ್ ಯಾವಾಗ ಬರುತ್ತೆ? ಐದರ್ ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಅಥವಾ ಮೈನಸ್ ಇಂಟು ಪ್ಲಸ್ ಮಾಡಿದಾಗ. ಹಾಗಾಗಿ ಪ್ಲಸ್ ಮೈನಸ್ ಎರಡು ಏನ್ ಮಾಡುತ್ತೆ? ಒಂದನ್ನೊಂದು ಅಟ್ರಾಕ್ಟ್ ಮಾಡುತ್ತೆ. ಗಾಡ್. ಸೊ ಅಟ್ರಾಕ್ಟಿವ್ ಫೋರ್ಸ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಇದನ್ನ ಒಂದು ನೋಟ್ ಅಂತ ಅನ್ಕೊಂಡ್ವಿ. ಜೊತೆಗೆ ಅದು ಗೊತ್ತಿರ್ಬೇಕು ನಿಮ್ಗೆ, ಎರಡು ಫೋರ್ಸ್, ಎರಡು ಇರ್ರೆಸ್ಪೆಕ್ಟಿವ್ ಆಫ್ ದರ್ ಮ್ಯಾಗ್ನಿಟ್ಯೂಡ್, ಎರಡು ಚಾರ್ಜಸ್ ಅನ್ನ ಒಂದು ಪ್ಲೇಸ್ ನಲ್ಲಿ ಇಟ್ಟಿದ್ದೆ ಆದ್ರೆ ಎರಡು ಸಹ ಒಂದ್ರ ಮೇಲೆ ಒಂದು ಸೇಮ್ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡ್ತವೆ ಅಂತ. ಓಕೆ ಫೈನ್. Now let's come to the limitation of Coulomb's law. ಲಿಮಿಟೇಷನ್ ಅಂದ್ರೆ ಡ್ರಾಬ್ಯಾಕ್ಸ್. ಎಲ್ಲಿ ಕೂಲಂಬ್ಸ್ ಲಾ ಫೇಲ್ಯೂರ್ ಆಗುತ್ತೆ? ಕೂಲಂಬ್ಸ್ ಲಾ ಕೈನಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗದೆ ಇರುವಂತದ್ದು ಏನು? ಯಾವ ಒಂದು ಕಂಡೀಷನ್ಸ್ ನಲ್ಲಿ ಕೂಲಂಬ್ಸ್ ಲಾ ಫೇಲ್ ಆಗುತ್ತೆ? Very important question for 2 mark. Limitations of Coulomb's law. Okay. ಮೊದಲನೇ ಲಿಮಿಟೇಷನ್ ಏನಪ್ಪಾ ಅಂದ್ರೆ, it is applicable only for static charges. It is applicable only for static charges. ಏನಿದ್ರರ್ಥ? ಆಲ್ರೆಡಿ ಹೇಳಿದ್ವಿ ಲಾಸ್ಟ್ ಕ್ಲಾಸ್ ನಲ್ಲಿ. ಸ್ಟಾಟಿಕ್ ಚಾರ್ಜಸ್ ಅಂತಂದ್ರೆ ರೆಸ್ಟ್ ಅಲ್ಲಿ ಇರುವಂತಹ ಚಾರ್ಜಸ್ ಅಂತ. ಯಾಕೆ ರೆಸ್ಟ್ ಅಲ್ಲಿ ಇದ್ದಾಗ ಮಾತ್ರ ಇಲ್ಲ ಅಪ್ಲೈ ಆಗುತ್ತಪ್ಪ ಅಂತಂದ್ರೆ, ಸೊ ಈ ಕೂಲಂಬ್ಸ್ ಲಾ ಏನಪ್ಪ ಹೇಳುತ್ತೆ ಅಂತಂದ್ರೆ 1/4 pi epsilon naught into q1 q2 divided by r square ಅಂತ ಹೇಳುತ್ತೆ. ಆ r ಅನ್ನುವಂಥದ್ದು ಫಿಕ್ಸ್ ಆಗಿದ್ರೆ ಮಾತ್ರ ನಾವು ಎಕ್ಸಾಕ್ಟ್ ಆಗಿ ಫೋರ್ಸ್ ಗೆ ಒಂದು ವ್ಯಾಲ್ಯೂನ ಹೇಳಕ್ ಸಾಧ್ಯ. ಈಗ ಒಂದು ಚಾರ್ಜ್ ಇಲ್ಲಿ ಇದೆ, ಇನ್ನೊಂದು ಚಾರ್ಜ್ ಅಲ್ಲೆಲ್ಲ ಸುತ್ತಾಡ್ತಿದೆ ಅಂತಂದ್ರೆ ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಫೋರ್ಸ್ ಬರುತ್ತೆ. ಹಾಗಾಗಿ ಸೊ ಇವೆನ್ಚುಯಲಿ that Coulomb's law will fail. Second one, it is applicable only for point charges. An important concept. ಏನ್ ಪಾಯಿಂಟ್ ಚಾರ್ಜಸ್ ಅಂದ್ರೆ, ನೀವೆಲ್ಲ ಲಾಸ್ಟ್ ಇಯರ್ ಪಾಯಿಂಟ್ ಮಾಸ್ ಗಳ ಬಗ್ಗೆ ಡಿಸ್ಕಸ್ ಮಾಡಿರ್ತೀರಾ. ಪಾಯಿಂಟ್ ಮಾಸ್ ಅಂದ್ರೆ ಯೂಶುವಲಿ ನೆಗ್ಲಿಜಿಬಲ್ ಸೈಜ್ ಇರುವಂತದ್ದು, ತುಂಬಾ ಸಣ್ಣದು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊತೀವಿ. ಇಲ್ಲೂ ಅಷ್ಟೇನೆ ಪಾಯಿಂಟ್ ಚಾರ್ಜಸ್ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ತುಂಬಾ ಕಮ್ಮಿ ಇರಬೇಕು. ಸೊ ಮ್ಯಾಗ್ನಿಟ್ಯೂಡ್ ಕಮ್ಮಿ ಇರಬೇಕು ಅನ್ನೋದು ರೂಲ್ ಸರ್? ರೂಲ್ ಅಂತ ಏನಿಲ್ಲ. ಆಕ್ಚುಲಿ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅನ್ನ ಡಿಫೈನ್ ಮಾಡಿದ್ವಿ.
ಅಂದ್ರೆ +1 ಕೂಲಮ್ ನ ಡಿಫೈನ್ ಮಾಡಿದೀವಿ. ಈಸಿಯಾಗಿ ಡಿಫೈನ್ ಮಾಡ್ಬಿಟ್ವಿ ಒಂದು 5-6 ನಿಮಿಷದಲ್ಲಿ. ಬಟ್ ಆಕ್ಚುಲಿ +1 ಕೂಲಮ್ ಕತೆ ಗೊತ್ತಾ ನಿಮ್ಗೆ? ಸಿ, ಸೊ ವೆರಿ ಬಿಗಿನಿಂಗ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಒಂದು ವಿಷಯ ಹೇಳ್ಕೊಟ್ಟಿದ್ದೆ. ಎಷ್ಟು ಎಲೆಕ್ಟ್ರಾನ್ಸ್ ಅನ್ನ ಒಂದು ನ್ಯೂಟ್ರಲ್ ಬಾಡಿಯಿಂದ ರಿಮೂವ್ ಮಾಡಿದ್ರೆ +1 ಕೂಲಮ್ ಬರುತ್ತೆ ಅಂತ ಚೆಕ್ ಮಾಡಿ ನೋಡೋಣ. ನೀವು ಶಾಕ್ ಆಗ್ತೀರಾ. ಸಿ, ಹೌ ಮೆನಿ electrons should be removed from a neutral body to create a net charge of +1 coulomb on it. ಇದು ಕ್ವಶನ್. ನಾನು ಮಾಡೋದಲ್ಲ, ನಿಮಗೆ ಗೊತ್ತಿರಬೇಕು. ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ ನಾನು. We know that Q is equal to plus or minus NE, quantization rule. N is equal to Q divided by E ಆಗ್ತದೆ. Q ನಾವಿಲ್ಲಿ ಕ್ರಿಯೇಟ್ ಮಾಡಬೇಕಾಗಿರುವಂತ ಚಾರ್ಜ್ ಎಷ್ಟು? +1 ಕೂಲಮ್. ಓಕೆ, ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೋತೀನಿ. E ಅಂದ್ರೆ ಚಾರ್ಜ್ ಆನ್ ದ ಎಲೆಕ್ಟ್ರಾನ್ whose magnitude is 1.6 into 10 power minus 19 ಕೂಲಮ್. ಕೂಲಮ್ ಕ್ಯಾನ್ಸಲ್ ಆಗುತ್ತೆ. ಇದನ್ನ ಸಾಲ್ವ್ ಮಾಡಿದ್ರೆ 0.625 into 10 power 19 ಬರುತ್ತೆ. ಇದನ್ನ 6.25 into 10 power 18 ಅಂತಾನೂ ಸಹ ಬರ್ಕೋಬಹುದು. ನೋಡಿ, ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಇಷ್ಟೊಂದು ದೊಡ್ಡ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅನ್ನ. 6.25 into 10 power 18 ಎಲೆಕ್ಟ್ರಾನ್ಸ್ ಅಂದ್ರೆ ಇಟ್ ಇಸ್ ನಾಟ್ ಎ ಸಿಲಿ ಮ್ಯಾಟರ್. ಫಾರ್ ಎಕ್ಸಾಂಪಲ್, ಇಷ್ಟು ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡುವಾಗ ಒಂದೊಂದು ಸೆಕೆಂಡ್ಗೆ ಒಂದೊಂದು ಎಲೆಕ್ಟ್ರಾನ್ ನ ನೀವೇನಾದ್ರೂ ರಿಮೂವ್ ಮಾಡಿದ್ರೆ, ಇಫ್ ಯು ರಿಮೂವ್ 1 electron per second from that neutral body, see how much total time you needed. Total time needed for the removal of 6.25 into 10 power 18 electrons is, if you remove 1 electron in 1 second, then total time required is 6.25 into 10 power 18 seconds. ಒಂದೊಂದು ಸೆಕೆಂಡ್ ಅಲ್ಲಿ ಒಂದೊಂದು ಎಲೆಕ್ಟ್ರಾನ್ ನೀವು ರಿಮೂವ್ ಮಾಡಿದಾಗ ಸೊ ಇಷ್ಟು ಸೆಕೆಂಡ್ಸ್ ಬೇಕಾಗುತ್ತೆ ನಿಮಗೆ. ಇದನ್ನ ನೀವೇನಾದ್ರೂ ಕನ್ವರ್ಟ್ ಮಾಡ್ತಾ ಹೋಗಿದ್ರೆ ಅಂದ್ರೆ ಫೈನಲಿ ಯು ಗೆಟ್ T is equal to approximately 198 into 10 power 9 years ಬೇಕಾಗುತ್ತೆ. 198 into 10 power 9 years. ಇದನ್ನ ಊಹೆ ಮಾಡ್ಕೊಳ್ಳಕ್ಕೆ ಆಗಲ್ಲ. ಸಪೋಸ್ ಇಫ್ ಸರ್ ಒಂದೊಂದು ಸೆಕೆಂಡ್ ಒಂದೊಂದೇ ಎಲೆಕ್ಟ್ರಾನ್ ನ ಯಾಕೆ ಸರ್ ರಿಮೂವ್ ಮಾಡಬೇಕು, ನಾನು 1 ಸೆಕೆಂಡ್ ಅಲ್ಲಿ 1 into 10 power 9 ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡ್ತೀನಿ ಸರ್. ಒಂದು ಸೆಕೆಂಡ್ಗೆ 10 power 9 ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡ್ತೀನಿ ಸರ್ ನಾನು. ಸರಿ, ಈ ತರ ಏನಾದ್ರು 1 ಸೆಕೆಂಡ್ಗೆ 10 power 9 ಎಲೆಕ್ಟ್ರಾನ್ಸ್ ನ ನೀವು ರಿಮೂವ್ ಮಾಡಿದ್ರೆ ಫೈನಲ್ ಆಗಿ ನಿಮಗೆ ಎಷ್ಟು ಟೈಮ್ ಬೇಕಾಗುತ್ತೆ? 198 ಇಯರ್ಸ್ ಬೇಕಾಗುತ್ತೆ. 198 ಇಯರ್ಸ್ ಇರ್ತೀವ ನಾವು? ಖಂಡಿತ ಇಲ್ಲ. ಇದರಿಂದ ನಮ್ಗೆ ಏನಪ್ಪ ಗೊತ್ತಾಗುತ್ತೆ ಅಂತಂದ್ರೆ +1 ಕೂಲಂಬ್ ಅನ್ನುವಂಥದ್ದು ಇಟ್ ಈಸ್ ನಾಟ್ ಎ ಸ್ಮಾಲ್ ಚಾರ್ಜ್, ಇಟ್ ಈಸ್ ಎ ಹ್ಯೂಜ್ ಒನ್. ಗೊತ್ತಾಯ್ತಾ? ಹಾಗಾಗಿನೇ ನಾವು ಎಲ್ಲ ಎಕ್ಸಾಂಪಲ್ಸ್ ಅಲ್ಲಿ ಮಿಲಿ ಕೂಲಂಬ್, ಮೈಕ್ರೋ ಕೂಲಂಬ್, ನ್ಯಾನೋ ಕೂಲಂಬ್, ಪಿಕೋ ಕೂಲಂಬ್ ಅಂತ ಯೂಸ್ ಮಾಡುವಂಥದ್ದು. ಸೊ ಇವೆಲ್ಲ ಗೊತ್ತಿರಬೇಕಾಗುತ್ತೆ ನಿಮ್ಗೆ. ಇದನ್ನು ಸಹ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಓಕೆನಾ? ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ, ಹೌ ಮೆನಿ ಎಲೆಕ್ಟ್ರಾನ್ ಶುಡ್ ಬಿ ರಿಮೂವ್ಡ್ ಫ್ರಮ್ ಎ ನ್ಯೂಟ್ರಲ್ ಬಾಡಿ ಟು ಕ್ರಿಯೇಟ್ ಎ ನೆಟ್ ಚಾರ್ಜ್ ಆಫ್ +1 ಕೂಲಂಬ್ ಅಂತಂದ್ರೆ ಫಸ್ಟ್ Q is equal to ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇಷ್ಟು ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಬೇಕು ಅಂತ ಸೊ ತಿಳ್ಕೊತೀವಿ. ಒಂದು ಸೆಕೆಂಡ್ಗೆ ಸಪೋಸ್ ಏನಾದ್ರೂ 1 into 10 power 9 ಎಲೆಕ್ಟ್ರಾನ್ಸ್ ನಾವು ರಿಮೂವ್ ಮಾಡ್ತಾ ಹೋದ್ರೆ ನಮಗೆ 198 ವರ್ಷ ಅಂದ್ರೆ ಆಲ್ಮೋಸ್ಟ್ 200 ಇಯರ್ಸ್ ಬೇಕಾಗ್ತದೆ. ಹಾಗಾಗಿ +1 ಕೂಲಂಬ್ ಅನ್ನುವಂಥದ್ದು ಇಟ್ ಈಸ್ ಎ ಹ್ಯೂಜ್ ಚಾರ್ಜ್ ಅಂತ ಅಂದ್ಬಿಟ್ಟು. ಗೊತ್ತಾಗುತ್ತಾ? ಅದನ್ನ ಡಿಫೈನ್ ಮಾಡೋದು ಮಾತ್ರ ಸುಲಭ. ಸೊ ಎರಡು ಲಿಮಿಟೇಷನ್ಸ್ ಆಯ್ತು. ಮೊದಲನೇ ಲಿಮಿಟೇಷನ್ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಸ್ಟಾಟಿಕ್ ಚಾರ್ಜಸ್ ಅನ್ನುವಂಥದ್ದು. ಎರಡನೇದು ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್. ಯಾಕೆ ಪಾಯಿಂಟ್ ಚಾರ್ಜಸ್ ಅಂತ ಅಂದ್ಬಿಟ್ಟು ಅರ್ಥ ಆಯ್ತಲ್ಲ ಈಗ ನಿಮ್ಗೆ? ಪಾಯಿಂಟ್ ಚಾರ್ಜಸ್ ಅಂದ್ರೆ
ಎಸ್ ಸ್ಮಾಲ್ ಚಾರ್ಜ್ ಅಂತ ಅಂದ್ಬಿಟ್ಟು. ಸೊ ಇಷ್ಟು +1 ಕೂಲಮ್ +4 ಕೂಲಮ್ ಅಂತ ಎಲ್ಲೂ ಯೂಶಲಿ ಬರೆಯಕ್ಕೆ ಹೋಗಲ್ಲ ನಾವು, ಯಾಕಂದ್ರೆ ನಮಗೆ ಗೊತ್ತು +4 ಕೂಲಮ್ ಚಾರ್ಜ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಎಷ್ಟು ಟೈಮ್ ಬೇಕಾಗ್ತದೆ ನಮಗೆ ಅಂತ ಅಂದ್ಬಿಟ್ಟು. ಅದೇ ತರ ಇನ್ನೂ ಒಂದು ಫೇಲ್ಯೂರ್ ಇದೆ, ಏನಪ್ಪ ಅಂದ್ರೆ ಸೊ ಇಟ್ ಈಸ್ ಅಪ್ಲಿಕೇಬಲ್ ಓನ್ಲಿ ವೆನ್ the distance between two charges is greater than 10 power minus 15 meter. ಇದೇನು ಸರ್ ಇದು? ಕೂಲಮ್ಸ್ ಲಾ ಅಪ್ಲೈ ಆಗಬೇಕಾದ್ರೆ ಎರಡು ಚಾರ್ಜ್ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ 10 ಪವರ್ ಮೈನಸ್ 15 ಮೀಟರ್ ಗಿಂತ ಜಾಸ್ತಿ ಇರಬೇಕು. What is the significance of this number 10 power minus 15? ಗೊತ್ತಿರಬೇಕು ನಿಮಗೆ. ಅದು ಬಂದು ನ್ಯೂಕ್ಲಿಯಸ್ ನ ಸೈಜ್. ನ್ಯೂಕ್ಲಿಯಸ್ ನ ಸೈಜ್ 10 ಪವರ್ ಮೈನಸ್ 15 ಮೀಟರ್. ಅಂದ್ರೆ ಇದರಂತ ಡೈರೆಕ್ಟ್ ಆಗಿ ಹೇಳಬಹುದು ನಾವು, ನ್ಯೂಕ್ಲಿಯಸ್ ನ ಒಳಗೆ ಕೂಲಮ್ಸ್ ಫೋರ್ಸ್ ನ ಆಟ ನಡೆಯಲ್ಲ. ಏನಿದ್ರು ಅಲ್ಲಿ ನ್ಯೂಕ್ಲಿಯರ್ ಫೋರ್ಸ್ ದೇ ಹವಾ. ಗೊತ್ತಾಯ್ತಾ? ಸೊ ನ್ಯೂಕ್ಲಿಯಸ್ ನ ಒಳಗೆ ನ್ಯೂಕ್ಲಿಯಸ್ ದೇ ಹವಾ, ಯಾವುದೇ ಕಾರಣಕ್ಕೂ ಬೇರೆ ಫೋರ್ಸ್ಗಳ ಹವಾ ನಡೆಯೋದಿಲ್ಲ ಅಲ್ಲಿ. ಬಿ ಕೇರ್ಫುಲ್, ಗೊತ್ತಿರಲಿ. ಯಾಕಪ್ಪ ಯಾಕೆ ಸರ್ ಅಂತ ಅದನ್ನು ಹೇಳ್ಬಿಡ್ತೀವಿ. ಸಿ, ನ್ಯೂಕ್ಲಿಯಸ್ ಒಳಗೆ ಏನಿರುತ್ತೆ? ಪ್ರೋಟಾನ್ಸ್ ಇರ್ತವೆ, ಜೊತೆಗೆ ನ್ಯೂಟ್ರಾನ್ಸ್ ಇರ್ತವೆ. ಓಕೆ, ಬಿಟ್ವೀನ್ ಟೂ ಪ್ರೋಟಾನ್ಸ್ ಅಕಾರ್ಡಿಂಗ್ ಟು ದಿಸ್ ಕೂಲಮ್ಸ್ ಲಾ ಏನ್ ಬರುತ್ತೆ? ರಿಪಲ್ಷನ್ ಬರುತ್ತೆ. ಸಪೋಸ್ ಏನಾದ್ರೂ ಇದು ಅದರೊಳಗೆ ವ್ಯಾಲಿಡ್ ಆಗಿದ್ರೆ ನ್ಯೂಕ್ಲಿಯಸ್ ಒಳಗೆ ಒಂದು ಪ್ರೋಟಾನ್ ಇನ್ನೊಂದು ಪ್ರೋಟಾನ್ ನ ಯಾವಾಗೋ ತಳ್ಳಿಬಿಡ್ತಿತ್ತು. ಆತರ ಎಲ್ಲಾದ್ರೂ ಓದಿದ್ದೀರಾ ನಾವು? ಆತರ ಎಲ್ಲೂ ನ್ಯೂಸ್ ರಿಸಲ್ಟ್ ಆಗಿಲ್ಲ. ಗೊತ್ತಿರ್ಬೇಕು ನಿಮ್ಗೆ. 4 ಫಂಡಮೆಂಟಲ್ ಬೇಸಿಕ್ ಫೋರ್ಸಸ್ ಅಲ್ಲಿ ದ ಸ್ಟ್ರಾಂಗೆಸ್ಟ್ ಬೇಸಿಕ್ ಫೋರ್ಸ್ ಅಂತಂದ್ರೆ ಅದು ನ್ಯೂಕ್ಲಿಯರ್ ಫೋರ್ಸ್. ಅದಿರೋದೆಲ್ಲಿ? ಎಸ್, ನ್ಯೂಕ್ಲಿಯಸ್ ಅಲ್ಲಿ. ನ್ಯೂಕ್ಲಿಯಸ್ ಅಲ್ಲಿ ಬೇರೆ ಫೋರ್ಸ್ಗಳ ಆಟ ನಡೆಯೋದಿಲ್ಲ. ಹಾಗಾಗಿ ಸೊ ಈ ಕೂಲಮ್ಸ್ ಲಾ ನಾವು ಅಪ್ಲೈ ಮಾಡ್ಕೋಬೇಕು ಅಂತಂದ್ರೆ 10 ಪವರ್ ಮೈನಸ್ 15 ಮೀಟರ್ ಗಿಂತ ಜಾಸ್ತಿ ಡಿಸ್ಟೆನ್ಸ್ ಇರಬೇಕು ಬಿಟ್ವೀನ್ ಎನಿ ಟು ಚಾರ್ಜಸ್. ಈ 3 ಲಿಮಿಟೇಷನ್ಸ್ ಆಫ್ ಕೂಲಮ್ಸ್ ಲಾ. ಕೂಲಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಸ್ಟಾಟಿಕ್ ಚಾರ್ಜಸ್, ಮೂವಿಂಗ್ ಚಾರ್ಜಸ್ ಅಪ್ಲೈ ಆಗಲ್ಲ. ಸೊ ಕೂಲಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್, ಸಣ್ಣ ಚಾರ್ಜ್ ಗಳಿಗೆ ಮಾತ್ರ ಅಪ್ಲೈ ಮಾಡ್ಕೋತೀವಿ ನಾವು. ಮೂರನೇದು, ಕೂಲಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಓನ್ಲಿ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಇಸ್ ಗ್ರೇಟರ್ ದನ್ 10 ಪವರ್ ಮೈನಸ್ 15 ಮೀಟರ್. ಗೊತ್ತಿರಲಿ. ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಕೂಲಮ್ಸ್ ಲಾ. ಓಕೆ, ಈ ಫೋರ್ಸ್ ಮೇಲೆ ನಮ್ಮ ಒಂದು ಸಿಲೆಬಸ್ ನಲ್ಲಿ ನಾವು ಸ್ಟಡಿ ಮಾಡುವಂತಹ ಒಂದು ಫೈನಲ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅನ್ನ ಆಲ್ರೆಡಿ ನೀವು ಒಂದ್ಸರಿ ಗ್ರಾವಿಟೇಷನ್ ಚಾಪ್ಟರ್ ಅಲ್ಲಿ ಕಲ್ತಿರ್ಬೇಕು. ಸಿ, ಏನ್ ಹೇಳುತ್ತೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆನ್ ಕೂಲಮ್ಸ್ ಫೋರ್ಸ್ ಅಥವಾ ಎಲೆಕ್ಟ್ರಿಕಲ್ ಫೋರ್ಸ್. ಸಿ, ಬೋರ್ಡ್ ಮೇಲೆ ಬರೆಯಕ್ಕಾಗಲ್ಲ ಸ್ಟೇಟ್ಮೆಂಟ್, ನೀವೇ ಬರ್ಕೋಬೇಕು. ನಿಧಾನಕ್ಕೆ ಹೇಳ್ತೀನಿ. ಸಿ, ಇದರ ಸ್ಟೇಟ್ಮೆಂಟ್ ಏನಪ್ಪಾ ಹೇಳುತ್ತೆ ಅಂತಂದ್ರೆ, suppose let us consider 4 charges Q1, Q2, Q3 and Q4 ಅಂತ. ವಾಕ್ಯೂಮ್ ಅಲ್ಲಿ ಏನು ಹೇಳಿಲ್ಲ ಅಂದ್ರೆ ವಾಕ್ಯೂಮ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ದೇರ್ ಆರ್ 4 charges Q1, Q2, Q3 and Q4. The distance between Q1 and Q2 is R12 ಅಂದ್ರೆ ಡಿಸ್ಟೆನ್ಸ್ ಆಫ್ ಫಸ್ಟ್ ಚಾರ್ಜ್ ಫ್ರಮ್ ಸೆಕೆಂಡ್ ಚಾರ್ಜ್. ಅದೇ ತರ ಡಿಸ್ಟೆನ್ಸ್ ಬಿಟ್ವೀನ್ Q3 and Q1 R13. ಅದೇ ತರ ಇದು R14. Now if you come to the concept of force, what is the force exerted by Q2 on Q1? ಎಲ್ಲ ಪಾಸಿಟಿವ್ ಆಗಿರೋದ್ರಿಂದ ರಿಪಲ್ಸಿವ್ ಫೋರ್ಸ್ and it will be outwards. This is F12. Similarly, the direction of force exerted on Q1 by Q3 is also repulsive, which is also F13. Next, you go outwards. This is F14. Like this, we can expect 3 forces here because of the presence of 3 other charges. 4 ಫೋರ್ಸ್ಗಳಿದ್ರೆ, 4 ಚಾರ್ಜಸ್ ಇದ್ರೆ
ಸೊ ಒಂದ್ರ ಮೇಲೆ ಎಷ್ಟು ಎಕ್ಸರ್ಟ್ ಆಗ್ತಾ ಇದೆ ಫೋರ್ಸ್ ಅಂತ ತಿಳ್ಕೊಬೇಕು ಅಂದ್ರೆ n-1 ಮಾಡ್ಕೋತೀವಿ. n ನಂಬರ್ ಆಫ್ ಚಾರ್ಜಸ್ 4 ಇದೆ. ಸೊ ಎಷ್ಟು ಫೋರ್ಸ್ಗಳು ಬರ್ತವೆ ಅಂದ್ರೆ n-1 ಫೋರ್ಸಸ್ ಗೊತ್ತಿರಲಿ CET ಪಾಯಿಂಟ್. ಓಕೆ ಫೈನ್. ಈಗ ಸ್ಟೇಟ್ಮೆಂಟ್ ಆಫ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನಪ್ಪಾ ಹೇಳುತ್ತೆ ಅಂದ್ರೆ when a number of point charges are interacting at a place, when a number of point charges are interacting at a place, the net force on a given charge is equal to the vector sum of force due to all other charges on that particular charge. ಗೊತ್ತಾಯ್ತಲ್ಲ? When a number of point charges are interacting at a place, the net force on a given charge is equal to the vector sum of force due to all other charges on that particular charge ಅಂತ. ಅಂದ್ರೆ ಇಲ್ಲಿ ನಂಬರ್ ಆಫ್ ಪಾಯಿಂಟ್ ಚಾರ್ಜಸ್ ಆರ್ ಇಂಟರಾಕ್ಟಿಂಗ್ ಅಂತಂದ್ರೆ Q1, Q2, Q3, Q4 ಇಂಟರಾಕ್ಟ್ ಆಗ್ತಿದೆ ಒಂದು ಪ್ಲೇಸ್ ನಲ್ಲಿ ಇದೆ. ಗಿವನ್ ಚಾರ್ಜ್ ಅಥವಾ ಪರ್ಟಿಕ್ಯುಲರ್ ಚಾರ್ಜ್ ಅಂದ್ರೆ Q1 ಮೇಲೆ ಈ ಮೂರು ಎಕ್ಸರ್ಟ್ ಮಾಡುವಂತ ಫೋರ್ಸ್ ವೆಕ್ಟಾರ್ ಸಮ್ ಈಕ್ವಲ್ ಆಗಿರುತ್ತೆ. ಸಿ ದಟ್ ಈಸ್ ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್ we can say the net force on the Q1 is given by F12 plus F13 plus F14 plus so on up to F1n. ಇನ್ನು ಜಾಸ್ತಿ ಚಾರ್ಜಸ್ ಇದ್ದಿದ್ರೆ F1n ನಲ್ಲಿ ಫೈನಲ್ ಆಗಿ ಎಂಡ್ ಆಗ್ತಿತ್ತು. ಓಕೆ ಫೈನ್. F12 ಅಂದ್ರೆ ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಫ್ರಮ್ ಅಥವಾ ಬೈ ಸೆಕೆಂಡ್ ಚಾರ್ಜ್, ಇದು ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಬೈ ಥರ್ಡ್ ಚಾರ್ಜ್ ಅಂಡ್ ಸೋ ಆನ್. ಇವುಗಳ ವ್ಯಾಲ್ಯೂ ಬಂದಿದ್ದಾದ್ರೆ 1/4πε0 Q1 Q2 by R12 square into R12 cap plus 1/4πε0 Q1 Q3 divided by R13 square into R13 cap and so on. ಫೈನಲ್ ಆಗಿ ಏನು ಬರೀತೀವಪ್ಪ ಅಂದ್ರೆ 1/4πε0 Q1 Qn divided by R1n square into R1n cap ಅಂತ ಗೊತ್ತಿರುತ್ತೆ ನಿಮಗೆ. ಓಕೆ, ಇಷ್ಟರಲ್ಲಿ ಕಾಮನ್ ಆಗಿ ನಾವು ಏನು ತಗೋಬಹುದಪ್ಪ ಅಂತಂದ್ರೆ Q1 divided by 4πε0 ಅನ್ನ ಕಾಮನ್ ತಗೋಬಹುದು. ಬ್ರಾಕೆಟ್ ಒಳಗೆ ಏನು ಮಾಡ್ತೀನಪ್ಪ ಅಂದ್ರೆ Q2 divided by R12 square R12 cap plus Q3 divided by R13 square R13 cap and so on. Finally Qn divided by R1n square into R1n cap ಅಂತ. ಓಕೆ, ಇಷ್ಟರ ಬದಲಾಗಿ ಏನು ಬರೀಬಹುದಪ್ಪ ಅಂದ್ರೆ Q1 by 4πε0 summation Q2 ಇಂದ ಸ್ಟಾರ್ಟ್ ಆಗಿದೆ, therefore I is equal to 2 ಇಂದ ಸ್ಟಾರ್ಟ್ ಮಾಡ್ತೀನಿ ಇಂಟಿಜರ್ ವ್ಯಾಲ್ಯೂಸ್, ಎಂಡಿಂಗ್ ಆಗ್ತಿರೋದು n ಹತ್ರ. ಹಾಗಾಗಿ ಇಟ್ ಈಸ್ Qi divided by R1i square into R1i cap. ನೋಡಿ, ಇದು ಅಕಾರ್ಡಿಂಗ್ ಟು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ನೆಟ್ ಫೋರ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ಕಮ್ಮಿ ನಂಬರ್ ಆಫ್ ಚಾರ್ಜಸ್ ಇದ್ರೆ ಪ್ಯಾರಲೋಗ್ರಾಮ್ ನ ಯೂಸ್ ಮಾಡ್ತಿದ್ರೆ, ಅದರ್ವೈಸ್ ಈ ತರ ಮಾಡಬಹುದು. ಗೊತ್ತಾಯ್ತಲ್ಲ? ಸೊ ದ ಸ್ಟೇಟ್ಮೆಂಟ್ ಆಫ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ? when a number of point charges are interacting at a place, the net force on a given charge is equal to the vector sum of force due to all other charges on that given charge. Okay nalla? Okay, thanks for watching.